ನಿಂಗರಾಜ್ ಗಜೇಂದ್ರಿ ತನ್ನ ಪತ್ನಿಯಾದ ಭಾಗ್ಯ ಹಾಗೂ ಅವರ ನಾಲ್ಕು ಮಕ್ಕಳು, ಇಬ್ಬರು ಹೆಣ್ಣು ಮಕ್ಕಳು, ಇಬ್ಬರು ಗಂಡು ಮಕ್ಕಳು, ಅವಳು ಜವಳಿ ಮಕ್ಕಳು, ನಿಡುಗುಂದಿ ಬಳಿ ಬೇಲಾಳ ಗ್ರಾಮದ ಹತ್ತಿರ ಕಾಲುವೆ 4 ಮಕ್ಕಳನ್ನು ಎಸೆದಿರುವ ಘಟನೆ ನಡೆದಿತ್ತು. ಈ ಘಟನೆಯಲ್ಲಿ ತನು, ರಕ್ಷಾ ಹಾಗೂ ಅವಳಿ ಮಕ್ಕಳಾದ ಅಸೇದ್ ಹುಸೇನ್ ಸಾವನ್ನಪ್ಪಿದ್ದಾರೆ. ಇಡೀ ಪ್ರಕರಣದಲ್ಲಿ 4 ಮಕ್ಕಳು ತಂದೆ ತಾಯಾದ ನಿಂಗರಾಜ ಹಾಗೂ ಆತನ ಮನೆಯವರು ಕಾರಣರಾಗಿದ್ದಾರೆ. ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲು ಲಿಂಗರಾಜ ಪತ್ನಿ ಅಂದರೆ ಸಾವನ್ನಪ್ಪಿದ 4 ಮಕ್ಕಳ ತಾಯಿ ಭಾಗ್ಯ ಕಾರಣವೆಂದು ಬಿಂಬಿಸಲಾಗುತ್ತಿದೆ. ಇದು ಅತ್ಯಂತ ಸತ್ಯಕ್ಕೆ ದೂರವಾದ ಸಂಗತಿಯಾಗಿದೆ. ಭಾಗ್ಯ ಅವರ ಪತಿ ನಿಂಗರಾಜ, ಆತನ ಮನೆಯವರು ಈ ಘಟನೆಗೆ ಸಂಪೂರ್ಣವಾಗಿ ಕಾರಣರಾಗಿದ್ದಾರೆ. ಭಾಗ್ಯ ತವರ ಮನೆ ಲಿಂಗಸೂರು ತಾಲೂಕಿನ ಕಸಬಲಿಂಗಸೂರು ಗ್ರಾಮದ ನಿವಾಸಿಯಾಗಿದ್ದು, ಇವರನ್ನು ತೆಲಿ ಗ್ರಾಮದ ನಿಂಗರಾಜನಿಗೆ ಸಾಕಷ್ಟು ಬಂಗಾರ, ಒಡವೆ, ವರದಕ್ಷಿಣೆ ಕೊಟ್ಟು ಸುಮಾರು ವರ್ಷದಿಂದಲೇ ಮದುವೆ ಮಾಡಿಕೊಡಲಾಗಿತ್ತು. ಲಿಂಗರಾಜ ತನ್ನ ವೈಯಕ್ತಿಕವಾಗಿ ಸಾಲವನ್ನು ಮಾಡಿ ಅದನ್ನು ತೀರಿಸಲಾರದೆ ಪತ್ನಿ ಭಾಗ್ಯಗೆ ಕಿರುಕುಳ ನೀಡುತ್ತಿದ್ದ. ನಿಂಗರಾಜ ಸಾಲವನ್ನು ಇದ್ದು ಎಲ್ಲ ಸಾಲವನ್ನು ತೀರಿಸಲು ತನ್ನ ತಂದೆಗೆ ನಮ್ಮ ಪಾಲಿನ ಜಮೀನು ಕೊಟ್ಟು ಬಿಡು, ನಾನು ಮಾರಾಟ ಮಾಡಿ ಸಾಲ ತೀರಿಸಿಕೊಳ್ಳುತ್ತದೆ, ಈ ವಿಚಾರವಾಗಿ ಹಲವಾರು ಸಲ ಜಗಳವಾಗಿತ್ತು. ನಿಂಗರಾಜ ಈ ವೇಳೆ ತನ್ನ ಪತ್ನಿಯ ಮೇಲೆ, ತಂದೆ ತಾಯಿಯ ಮೇಲೆ ಸಾಕಷ್ಟು ವಿಚಾರವಾಗಿ ಜಗಳ ಮಾಡ್ತಾ ಇದ್ದ. ಚಿಕ್ಕ ಮಕ್ಕಳಿಗೆ ಘಟನೆ ನಡೆದ ದಿನವೇ ಬೆಳಿಗ್ಗೆ, ಅಂದರೆ ನಿಂಗರಾಜ ಆವತ್ತು ಘಟನೆ ನಡೆದ ಚಿಕ್ಕ ಮಕ್ಕಳಿಗೆ ಒಂದು ಸಿರಪ್ಸ್ ಮೆಡಿಕಲ್ನಲ್ಲಿ ತಂದು ಅದು ನಿಮಗೆ ಕೆಮ್ಮಿನ ಅದರಲ್ಲಿ ಒಂದೊಂದು ಹನಿ ಹಾಕ್ತಾನೆ. ಹಾಕಿ ಆ ಅಮ್ಮ ಭಾಗ್ಯ ಹೊರಗಡೆ ಮುಸುರು ಚಿಕ್ಕ ಮಕ್ಕಳಾದರೆ ಅವನು ಹಾಕಿ ಕುಡಿಸಿಬಿಡ್ತಾನೆ. ಆ ಮಕ್ಕಳು ಅವತ್ತು ಹುಣ್ಣಿಮೆ ದಿನ ಮಕ್ಕಳನ್ನು ಕರ್ಕೊಂಡು ನಮಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಆ ಚಿಕ್ಕ ಮಕ್ಕಳು ಏನು ದೇವಸ್ಥಾನಕ್ಕೆ ನಮ್ಮಪ್ಪ ಕರ್ಕೊಂಡು ಹೋಗ್ತಾ ಇರ್ತಾರಂತ ಖುಷಿಯಿಂದ ಹೊಸ ಬಟ್ಟೆ ಹಾಕೊಂಡು ಹೋಗ್ತಾರೆ. ಒಂದು ಹನಿ ಹಾಕಿದ ನಂತರ ಆ ಮಕ್ಕಳಿಗೆ ಹೊಟ್ಟೆಯಲ್ಲಿ ಏನು ಸಂಪೂರ್ಣವಾಗಿ ಇದಾಗಿಲ್ಲ, ಹಾನಿ ಆಗಲಿಲ್ಲ. ಆದ ನಂತರ ಆಮೇಲೆ ರೆಡಿ ಹೋಗುತ್ತಾ ಬೇಲ ಗ್ರಾಮದ ಹತ್ರ ಕಾಲ ಹತ್ರ ಮೊದಲಿಗೆ ತನ್ನ ಪತ್ನಿ ಭಾಗ್ಯನ ಒಂದು ಮಗನ ನೂಕಿ ಬಿಡ್ತಾನೆ. ನೂಕಿ ಅದರಲ್ಲಿ ಇನ್ನೂ 3 ಮಕ್ಕಳು ಉಳಿತಾವಲ್ಲ, ಒಂದು ಮಗನ ನೂಕಿ ಬಿಡ್ತಾನೆ. ಇನ್ನು 2 ಹೆಣ್ಣು ಮಕ್ಕಳು ದೊಡ್ಡದು. ಪಪ್ಪ ನನ್ನ ದೂಕಬೇಡ, ಕಾಲಿಗೆ ದೂಕಬೇಡ ಅನ್ನೋದು ಆ 2 ಹೆಣ್ಣು ಮಕ್ಕಳನ್ನು ಕಾಲಿಗೆ ದೂಕಿ ಬಿಡ್ತಾನೆ ನಿಂಗರಾಜ. ಅಷ್ಟೆಲ್ಲ ಆದ ನಂತರ ಒಂದು ದಿನ 2 ಹೆಣ್ಣು ಮಕ್ಕಳನ್ನು ಕಾಲಿಗೆ ನೂಕಿ ಹಾಕಿ ಹೆಣ್ಣು ಮಕ್ಕಳು ಭಾಗ್ಯ ಕಾಲಿಗೆ ಸಾವಿನ ಮಧ್ಯೆ ಚೀರಾಡ್ತಾ ಇರ್ತಾಳೆ. ಆ ಅಮ್ಮ ಫಸ್ಟ್ ದೂಕಿದ ನಂತರ ನೀರಲ್ಲಿ ದೂಕಿರ್ತಿದ್ದ ಪಕ್ಕದ ರಸ್ತೆಗೆ ನಡೆದುಕೊಂಡು ಸ್ಕೂಟಿ ತಗೊಂಡು ಬೆಚ್ಚಿ ಹೋಗ್ತಾ ಇರ್ತಾನೆ. ಆ ಅಮ್ಮ ಭಾಗ್ಯ ಅಣ್ಣ ನನ್ನ ಕಾಪಾಡಿ 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 ಅಂತ ಹೇಳ್ತಾಳೆ. ಅವಾಗ ಆತ ಏನ್ ಮಾಡ್ತಾನೆ, ಎಲೆಕ್ಟ್ರಿಕಲ್ ಸ್ಕೂಟಿ ವೈರ್ ತಗೊಂಡು ಬಂದು ಆ ಅಮ್ಮನ ಕೈಯಲ್ಲಿ ಕೊಟ್ಟ ಆ ಅಮ್ಮನ ರಕ್ಷಣೆ ಮಾಡ್ತಾನೆ ಆತ. ನಿಂಗರಾಜ ಮಕ್ಕಳನ್ನು ಕಾಲೇ ನುಗ್ಗಿ ತಾನೇ ಸಾಯಲು ಮುಂದಾಗಿದ್ದಾರೆ. ಮಕ್ಕಳನ್ನು ಮಾತ್ರ